ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹಲವಾರು ರೀತಿಯ ಸೈಕೋಗಳನ್ನ ನೋಡಿದ್ದೇವೆ. ಕೆಲವೊಬ್ಬರಿಗೆ ಮರ್ಡರ್ ಮಾಡೋದ್ರಲ್ಲಿ ಖುಷಿ ಇರುತ್ತೆ, ಕೆಲವೊಬ್ಬರಿಗೆ ರೇಪ್ ಮಾಡೋದ್ರಲ್ಲಿ ಖುಷಿ ಇರುತ್ತೆ, ಕೆಲವೊಬ್ಬರು ಬಟ್ಟೆ ಕದಿಯೋದ್ರಲ್ಲಿ ಖುಷಿ ಪಡ್ತಾರೆ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಕೃತ್ಯದಲ್ಲಿ ಭಾಗಿಯಾಗುವ ಮೂಲಕ ಒಂದು ವಿಕ್ಷಿಪ್ತ ಆನಂದವನ್ನು ಅನುಭವಿಸುವಂತಹ ಘಟನೆಗಳನ್ನು ನಾವು ಈಗ ಹಲವಾರು ಬಾರಿ ನೋಡಿದ್ದೇವೆ. ಈ ರೀತಿಯ ಒಂದು ಸೈಕೋಪಾತ್ಗಳು ಒಂದು ರೀತಿಯಲ್ಲಿ ಜನತೆಯಲ್ಲಿ ಭೀತಿ ಸೃಷ್ಟಿಸುವಂತಹ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಆಗಾಗ ಅದೇ ಮಾದರಿಯಲ್ಲಿ ಹುಬ್ಬಳ್ಳಿಯಲ್ಲಿ ಒಬ್ಬ ಸೈಕೋಪಾತ್ ಮಹಿಳೆಯರನ್ನು ಬೆಚ್ಚಿ ಬೀಳಿಸುವಂತಹ ಕೆಲಸ ಮಾಡ್ತಾ ಇದ್ದಾನೆ. ಅದರಲ್ಲೂ ಯುವತಿಯರು ಅವನ್ನ ನೋಡಿದ ಕೂಡಲೇ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅವನು ಮಾಡ್ತಾ ಇರುವಂಥ ಕೃತ್ಯಗಳು. ಇವನು ಮಧ್ಯರಾತ್ರಿಯಲ್ಲಿ ಮನೆಗೆ ನುಗ್ಗಿ ಹೊರಗಡೆ ಒಣಗಿ ಹಾಕಿದಂತಹ ಒಳ ಉಡುಪುಗಳನ್ನು ಕದಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹೀಗೆ ಬರೀ ಇದು ಒಂದೆರಡು ದಿನದ ಕೃತ್ಯನೂ ಅಲ್ಲ, ಅಥವಾ ಕೆಲವು ದಿನಗಳ ಹಿಂದೆ ಅಷ್ಟೇ ಮಾಡ್ತಾ ಇದ್ದಾನೆ ಅಂತಲ್ಲ. ಕಳೆದ 3 ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಈ ರೀತಿ ಒಂದು ಕೃತ್ಯ ಎಸಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ರೀತಿ ಆಗಾಗ ಬಟ್ಟೆಗಳು ಒಂದು ಕಳುವಾಗ್ತಾ ಇತ್ತು, ಯಾರೋ ತೊಗೊಂಡು ಹೋಗ್ತಾ ಇದ್ದಾರೆ ಅಥವಾ ಗಾಳಿಗೆ ಹಾರೋಗಿರ್ಬೇಕಂತೇಳಿ ಜನನೂ ಸುಮ್ಮನೆ ಆಗಿದ್ರು. ಆದರೆ ಯಾವಾಗ ಅದರದ್ದು ಪ್ರಮಾಣ ವಿಪರೀತ ಆಯಿತು, ಆ ಸಂದರ್ಭದಲ್ಲಿ ಒಂದಷ್ಟು CC ಕ್ಯಾಮ್ರಾದ ಆ ಏರಿಯಾದಲ್ಲಿದ್ದಂಥ CC ಕ್ಯಾಮ್ರಾದಲ್ಲಿ ಒಂದು ಕಣ್ಣಾಡಿಸಿದಂಥ ಸಂದರ್ಭದಲ್ಲಿ ಈ ಒಂದು ಸೈಕೋಪಾತ್ನ ಕೃತ್ಯ ಬೆಳಕಿಗೆ ಬಂದಿದೆ. ಇಂತಹ ಒಂದು ವಿಚಿತ್ರ ಘಟನೆಗೆ ಹುಬ್ಬಳ್ಳಿಯ ವೀರಾಪುರ ಓಣಿ ಸಾಕ್ಷಿಯಾಗಿದೆ. ವೀರಾಪುರ ಓಣಿಯಲ್ಲಿ ಕೆಲವು ಮನೆಗಳನ್ನಷ್ಟೇ ಇವನು ಟಾರ್ಗೆಟ್ ಮಾಡ್ತಾ ಇದ್ದ. ಆ ಮನೆಗಳಿಗೆ ಮಧ್ಯರಾತ್ರಿ ಆ ಗೇಟ್ನಿಂದ ಹಾರಿ ಮೇಲ್ಗಡೆ ಹೋಗಿಬಿಟ್ಟು ಅಲ್ಲೇನು ಬಟ್ಟೆ ಒಣಗಾಕಿರ್ತಾರೆ, ಆ ಬಟ್ಟೆಗಳಲ್ಲೂ ಸಹ ವಿಶೇಷ ಏನಂದರೆ ಮಹಿಳೆಯರಾಗಲಿ ಅಥವಾ ಪುರುಷರ ಬಟ್ಟೆಗಳನ್ನ ಮುಟ್ತಾ ಇದ್ದಿಲ್ಲ ಅವನು. ಯುವತಿಯರು ಮತ್ತೇನು ಅಪ್ರಾಪ್ತೆಯರ ಒಂದು ಒಳ ಉಡುಪುಗಳನ್ನ ಮಾತ್ರ ತೆಗೆದುಕೊಂಡು ಹೋಗಿ ಅವನು ತೆಗೆದುಕೊಂಡು ಹೋಗ್ತಾ ಇದ್ದ. ನಂತರದಲ್ಲಿ ಅದು ಆ ಒಂದು ಬಟ್ಟೆಗಳನ್ನು ಸಹ ಒಂಥರ ವಿಕ್ಷಿಪ್ತವಾಗಿ ಅವನ ತನ್ನ ಒಳ ಉಡುಪಿನಲ್ಲಿ ಸಹ ಇಟ್ಕೊಳ್ಳುವಂತಹ ಮತ್ತು ಅದರ ನಂತರ ಒಂದು 2-3 ದಿನಗಳಲ್ಲಿ ಮತ್ತೆ ಅದೇ ಒಂದು ಪ್ರದೇಶದ ಹಿಂದ್ಗಡೆ ಇರುವಂತಹ ಸ್ಕೂಲ್ ಆವರಣದಲ್ಲಿ ಎಸೆದು ಹೋಗುವಂತಹ ಕೆಲಸವನ್ನು ಆ ಒಂದು ಸೈಕೋಪಾತ್ ಮಾಡ್ತಾ ಇದ್ದ. ಹೀಗೆ ಇವನ ಕೃತ್ಯ ವಿಪರೀತವಾದಾಗ ಈ ಒಂದು ವೀರಾಪುರ ಓಣಿಯ ಮಹಿಳೆಯರು ಬೇಸತ್ತು ಕೊನೆಗೆ ಅಲ್ಲೇ ಮನೆಯಲ್ಲಿದ್ದಂತಹ ಒಂದು CC ಕ್ಯಾಮ್ರಾವನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಸೈಕೋಪಾತ್ ಯಾವ ರೀತಿ ಮಾಡ್ತಾನೆ, ಯಾವ ರೀತಿ ಮನೆಗೆ ನುಗ್ತಾನೆ, ಹೇಗೆ ಆ ಒಂದು ಒಳ ಉಡುಪುಗಳನ್ನ ಕದ್ದು ಹೋಗ್ತಾ ಇದ್ದಾನೆ ಅನ್ನೋ ದೃಶ್ಯಗಳು ನೋಡಿದ ನಂತರ ಅವರು ಸಹ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ವೀರಾಪುರ ಓಣಿಯ ಮಹಿಳೆಯರು ಮಾಡಿದ್ದಾರೆ. ಅದಕ್ಕೆ ಮಹಿಳೆಯರ ದೂರನ್ನು ಸ್ವೀಕರಿಸಿದಂತಹ ಪೊಲೀಸರು ಸಹ ತಕ್ಷಣ ಕಾರ್ಯಪ್ರವೃತ್ತರಾಗಿ ಆ ಒಂದು ಸೈಕೋಪಾತ್ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಂತಹ ಯುವಕನನ್ನು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಹೀಗೆ ಒಂದು ವಿಚಿತ್ರವಾಗಿ ವರ್ತನೆ ಮಾಡ್ತಾ ಮಹಿಳೆಯರ ಅದರಲ್ಲೂ ಯುವತಿಯರ ಒಂದು ಒಳ ಉಡುಪುಗಳನ್ನು ಕದೀತಿದ್ದಂತಹ ಯುವಕನನ್ನು ಕಾರ್ತಿಕ್ ಬೇಜವಾಡ ಅಂತೇಳಿ ಗುರುತಿಸಲಾಗಿದೆ. ಇವನು ಹುಬ್ಬಳ್ಳಿಯ ಸೆಟಲ್ಮೆಂಟ್ ಪ್ರದೇಶದವನಾಗಿದ್ದಾನೆ. ಅದೇ ಪ್ರದೇಶದಿಂದ ಅಲ್ಲಿ ಒಂದು ರೀತಿಯಲ್ಲಿ ಹುಚ್ಚರ ರೀತಿಯಲ್ಲಿ ವರ್ತನೆ ಮಾಡ್ತಾ ಸಾಕಷ್ಟು ಒಂದು ರೀತಿಯಲ್ಲಿ ಇವನ ಬಗ್ಗೆ ಅಸಹ್ಯ ಹುಟ್ಟುವ ರೀತಿಯಲ್ಲೇ ಅವನು ವರ್ತನೆ ಮಾಡ್ತಾ ಇದ್ದ. ಅವ್ರ ಬಗ್ಗೆ ಪೊಲೀಸರು ಸಹ ನಿಗಾ ಇಟ್ಟಿದ್ರು. ಆದರೆ ಇವನು ಹಗಲೊತ್ತಿನಲ್ಲಿ ಹುಚ್ಚನ ರೀತಿಯಲ್ಲಿ ಅಡ್ಡಾಡ್ತಾ ರಾತ್ರಿ ಹೊತ್ತಿನಲ್ಲಿ ಈ ರೀತಿಯ ಒಂದು ವಿಕ್ಷಿಪ್ತ ಒಂಥರ ವಿಚಿತ್ರವಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಯಾವಾಗ ಇಲ್ಲೇನು CC ಕ್ಯಾಮ್ರಾದಲ್ಲಿ ಸೆರೆಯಾದಂಥ ದೃಶ್ಯಗಳನ್ನು ಕಂಡಂಥ ಸಂದರ್ಭದಲ್ಲಿ ಇವನು ಯಾರು ಅಂತೇಳಿ ಗೊತ್ತಾಯಿತು. ತಕ್ಷಣ ಪೊಲೀಸರು ಕಾರ್ತಿಕ್ನನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಗುರಿಪಡಿಸೋಂಥ ಸಂದರ್ಭದಲ್ಲಿ ಅವನು ಮಾಡಿದಂಥ ಕೃತ್ಯಗಳು ಒಂದೊಂದಾಗಿ ಬೆಳಕಿಗೆ ಬಂದಿದ್ದಾವೆ. ಇವನು ಹಲವಾರು ದಿನಗಳಿಂದ ಅಂದರೆ ಸುಮಾರು 3 ವರ್ಷಗಳಿಂದಲೂ ಸಹ ಈ ಒಂದು ಅದರಲ್ಲೂ ವೀರಾಪುರ ಓಣಿಯ 3 ಮನೆಗಳನ್ನ ಟಾರ್ಗೆಟ್ ಮಾಡಿದ್ದ. ಆ 3 ಮನೆಗಳಲ್ಲಿ ಆಗಾಗ ಒಳ ನುಗ್ಗೋದು, ಅಲ್ಲಿ ಇದ್ದಂತಹ ಒಳ ಉಡುಪುಗಳನ್ನ ತೆಗೆದುಕೊಂಡು ಹೋಗೋದು, ಈ ಥರ ಮಾಡ್ತಾ ಇದ್ದ. ಮತ್ತು ಬೇರೆ ಯಾವುದೇ ಬಟ್ಟೆಗಳನ್ನು ಸಹ ಅವನು ಮುಟ್ತಾ ಇದ್ದಿಲ್ಲ ಅನ್ನೋದೇ ಒಂದು ವಿಚಿತ್ರ ಅಂತ ಹೇಳ್ಬೋದು. ಹಾಗೆ ತೆಗೆದುಕೊಂಡಂತಹ ವಸ್ತುಗಳನ್ನ ಮತ್ತೆ ನಂತರ ತಂದು ಅಲ್ಲಿ ಸ್ಕೂಲ್ ಆವರಣದಲ್ಲಿ ಎಸೆದು ಹೋಗುವಂತಹ ಕೆಲಸವನ್ನು ಸಹ ಮಾಡ್ತಾಯಿದ್ದ. ಇದು ಒಂಥರ ರೊಟೀನ್ ಅನ್ನೋ ರೀತಿಯಲ್ಲಿ ನಡೀತಾನೇ ಇತ್ತು. ಕೊನೆಗೂ ಸಹ ಮಹಿಳೆಯರು ಬೇಸತ್ತೇನು ಪೊಲೀಸರಿಗೆ ಮೊರೆ ಹೋದರು. ಆ ಪೊಲೀಸರು ಸಹ ಈಗ ಅವನನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ ನಂತರ ಅವನ್ನ ಅರೆಸ್ಟು ಸಹ ಮಾಡಿದ್ದಾರೆ. ಇವನು ಅವನದು ಹಿಸ್ಟ್ರಿ ನೋಡುವಂಥ ಸಂದರ್ಭದಲ್ಲಿ ಈ ಹಿಂದೆನೂ ಸಹ ಲಾಯರ್ ಒಬ್ಬರು ಮನೆಗೆ ನುಗ್ಗಿ ಅಲ್ಲಿ ಒಂದು CC ಕ್ಯಾಮ್ರಾ ಹೊಡೆದಾಕಿದಂತಹ ಒಂದು ಘಟನೆ ನಡೆದಿತ್ತು.
ಅದೆಲ್ಲವೂ ಸಹ ಒಂದೇನೋ ಸಣ್ಣ ಪುಟ್ಟ ಘಟನೆ ಅಂತೇಳಿ ಪೊಲೀಸರು ಸಹ ಒಂದಷ್ಟು ಸುಮ್ಮನಾಗಿದ್ದರು. ಆದರೆ ಯಾವಾಗ ಈ ರೀತಿ ಒಂದು ಏನು ಮಹಿಳೆಯರ ಅದರಲ್ಲೂ ಏನು ಯುವತಿಯರ ಒಂದು ಏನೋ ಒಂದು ಕೆಟ್ಟ ದೃಷ್ಟಿಯಿಂದ ಆ ರೀತಿ ಒಳ ಉಡುಪುಗಳು ಕದಿಯೋದನ್ನು ಗಮನಿಸಿದ ಪ್ರಕರಣ ಬೆಳಕಿಗೆ ಬಂದ ನಂತರ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಪೋಕ್ಸೋ ಕಾಯ್ದೆ ಅಡಿ ಅವನನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ಈಗ ಸದ್ಯ ಅವನು ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಆದರೆ ಈ ಒಂದು ಘಟನೆಯಿಂದಾಗಿ ಅವನೇನು ಕಾರ್ತಿಕ್ ಮಾಡಿದಂತಹ ಕೃತ್ಯದಿಂದಾಗಿ ಆ ಒಂದು ವೀರಾಪುರ ಓಣಿ ಸೇರಿ ಸುತ್ತಮುತ್ತಲಿನ ಪ್ರದೇಶದ ಜನರು ಸಹ ಭೀತಿಗೊಂಡಿದ್ದರು. ಈಗೇನು ಅವನು ಅರೆಸ್ಟ್ ಆಗಿದ್ದಾನೆ, ಒಂದಷ್ಟು ಮಹಿಳೆಯರಲ್ಲಿ ಸಮಾಧಾನ ತಂದಿದೆ. ಆದರೂ ಸಹ ಈ ರೀತಿಯ ಒಂದು ವರ್ತನೆ ಮಾಡುವಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ಆಗ್ರಹನ ಮಹಿಳೆಯರು ಮಾಡ್ತಾ ಇದ್ದಾರೆ. ಡೈಲಿ ರಾತ್ರಿ ಬಂದು ಒಳ ಉಡುಪನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾನೆ. ಒಂದ್ಸಲ ತಗೊಂಡು ಹೋಗಿದವು ಕಳ್ಳರು ಅಂತ ಸುಮ್ಮನೆ ಆದ್ವಿ. ಮತ್ತೆ ಹೊಸವೆಲ್ಲ ತಗೊಂಡು ಬಂದ್ರು ಸೇಮ್ ಅದೇ ರಿಪೀಟ್ ಆಗ್ತಾ ಇತ್ತೆ. ಹೊಸವು ತೊಗೊಂಡು ಹೋಗ್ತಾನೆ ಪ್ರತಿ ಸಲ ಇದೆ. ಮೊನ್ನೆ ಅಂತೂ ಒಂದು ವಾರದ ಹಿಂದೆ ಅವರು ಆಮೇಲೆ ಕಂಪ್ಲೇಂಟ್ ಕೊಟ್ವಿ, ಸರ್ ಕಂಪ್ಲೇಂಟ್ ಕೊಟ್ಟರು, ಅನೂಪ್ ಸರ್. ಆಮೇಲೆ ಇದೇನು ಅರೆಸ್ಟ್ ಮಾಡಿದ್ದಾವೆ ಅಂತ ಇವಾಗ ಏನೂ ಗೊತ್ತಿಲ್ಲ ಸರ್. ಎಷ್ಟು ಗಂಟೆಗೆ ಬರ್ತವೆ ಏನೋ, ಬೆಳಗ್ಗೆ 3 ಗಂಟೆ 4 ಗಂಟೆ ಹಿಂಗೆ ಬರೋದು. ಆವಾಗೆಲ್ಲ ಎಚ್ಚರ ಆಗುತ್ತೆ ನಮಗೆ, ಎಲ್ಲ ಮಲ್ಕೊಂಡು ಗಾರ್ಡನ್ ಇದ್ವಿ ಆವಾಗ ಎಚ್ಚರ ಎಲ್ಲ ಆಗುತ್ತೆ. ಹೆಣ್ಮಕ್ಳದ್ದು ಅಷ್ಟೇ, ಎಲ್ಲ ನಮ್ಮ ಗಂಡು ಮಕ್ಳದೆಲ್ಲ ಅರ್ಬಿ ಇರುತ್ತೆ, ಸೀರೆ ಇರುತ್ತೆ, ನೈಟೀಸ್ ಎಲ್ಲ ಇರ್ತವೆ. ಅದನ್ನೆಲ್ಲ ಬಿಟ್ಟು ಒಳ ಉಡುಪು ಅಷ್ಟೇ ತಗೊಂಡೋಗೋದು. ತುಂಬ ಈಗ ಒಂದು 3 ವರ್ಷದ ಮೇಲಾಯ್ತು ನಾವು ಇಲ್ಲಿ ಬಂದಾಗಿಂದನೂ ಅದೇ ಆಯ್ತು ನಮ್ಗೆ. ಅವ್ನು ಇಲ್ಲಿ ಕ್ಯಾಮ್ರಾದೊಳಗೆ ಸಿಕ್ಕ ಅಂತ ಈಗ ಸಿಕ್ಕಿ ಗೊತ್ತಾಗಿರೋದು, ಹಿಂದ್ಗಡೆ ಗೊತ್ತಾಗ್ತಿದ್ದಿಲ್ಲ ಅಷ್ಟೇ. ಅದರಿ ಬರೇ ಹರಿಬಿ ನೋಡ್ರಿ, ಮತ್ತೇನಿಲ್ಲ. ಹರಿಬಿನೇ ಹುಡುಗಿಯರ ಹರಿಬಿ, ಮತ್ತೆ ಜೇನ್ಸ್ ಇಲ್ಲ. ನೈಟಿ ತೊಗೊಂಡೋಗ್ಯಾರ. ನೈಟಿ ತೊಗೊಂಡೋಗಿ ಕಟ್ಟಲ್ಲಿ ಸ್ಕೂಲ್ ಮ್ಯಾಗ ಹೋಗ್ದಾರಿ. ನಾವು ಹೋಗಿ ವಾಪಸ್ ತೊಗೊಂಬರಕ್ಕೆ ನಮ್ಗೆ ಅಸಹ್ಯ. ಏನು ಮಾಡ್ಯಾರೋ ಏನು ಬಿಟ್ಟರು ಅಂತಂದು ಆ ನೈಟಿ ಸಮೇತ ಮೇಲೆ ನೋಡ್ಬೋದು, ಅಲ್ಲೇ ಬಿದ್ದಾವ. ಹುಡುಗಿಯರು ಮಾತ್ರ ತೊಗೊಂಡು ಹೋಗ್ತಾರೆ, ಒಂದು 2-3 ದಿವ್ಸ ಬಿಟ್ಟು ವಾಪಸ್ ಮತ್ತೆ ತಂದು ಮೇಲೇನೆ ಚೆಲ್ಲಿ ಹೋಗ್ತಾರೆ, ಅಲ್ಲೇ ಚೆಲ್ಲಿ ಹೋಗ್ತಾರೆ. ಅದು ಸ್ಕೂಲ್ ಒಂದು ಐತಲ್ರಿ, ಮತ್ತು ನಡ್ಬರ್ಕ ಗ್ಯಾಪ್ ಐತಲ್ಲ, ಆ ಗ್ಯಾಪ್ನಲ್ಲಿ ಬಿದ್ದಿರ್ತದ, ಹೋಗಿ ನಾವು ಹುಡ್ಕೊಂಬರ್ತೀವಿ ರೀ. ಮತ್ತು ಆಮೇಲೆ ಮನ್ಸು ನಮ್ಗೆ ಒಪ್ಪೋದಿಲ್ಲ ರೀ, ಮತ್ತು ಡಸ್ಟ್ಬಿನ್ಗೆ ಚೆಲ್ಬಿಡ್ತೀವಿ ರೀ. ನಮ್ಗೆ ಬರೀ ಒಳಗಿನ ಹುಡುಗರು, ಹುಡುಗಿಯರು ಒಳಗಿನ ಹುಡುಗರು ಹೇಳಕ್ಕೆ ನಾಚಿಕೆ ಅನಿಸ್ತೈತೆ ರೀ ನಮಗೆ. ಹಿಂಗಾಗಿ ನೋಡ್ರಿ ಮತ್ತೇನಿಲ್ಲ. ಅದೇನೇ ಹೊಸವಿರಲಿ ಹಳೇವಿರಲಿ ದುನಿಯಾ ಇರಲಿ, ಹುಡುಗಿಯರು ಒಟ್ಟು ಹುಡುಗಿಯರು ತೊಗೊಂಡು ಹೋಗ್ತಾರೆ ನೋಡ್ರಿ. ಹಿಂಗೆ ನೋಡ್ರಿ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ರೀ ನಮ್ಗೆ. ಅದು ಸ್ಕೂಲ್ ಒಂದೆಲ್ಲ ದೊಡ್ಡ ಕಾಂಪೌಂಡ್ ಆಗ್ತೈತಲ್ರಿ. ನಮ್ಮ ಮನೇನ ಗಂಡು ಮಕ್ಳು ಇಂಥವೆಲ್ಲ ತಲೆ ಕೆಡ್ಸ್ಕೊಳ್ಳೋ ಗಂಡು ಮಕ್ಳು ಅಲ್ರಿ, ಒಯ್ದಾರು ಬಿಟ್ಬಿಡ್ರಿ ನೀವೇನು ಅನ್ಕೇಸ ನೋಡ್ರಿ. ಅರ್ಬಿ ಹಿಂದೆ ತೊಗೊಂಡೋಗಿದ್ರಿ, ಈಗ ಮುಂದೆ ತೊಗೊಳಾಗ್ತಾರೆ ಇಲ್ಲಿ ಬಂದು ಕಂಪೌಂಡ್. ಹಾಂ, ಹಿಂಗೆ ಮನೆ ಕ್ಯಾಮ್ರಾದಾಗ ಅದು ನೋಡಿ ಹಿಡ್ದಾರ ನೋಡ್ರಿ ಈಗ ಪೊಲೀಸರು. ಹ್ಞೂ ರೀ, ಏನು ಗೊತ್ತಿಲ್ಲ ರೀ ಅದು. ಈಗ ಒಂದು 2-3 ವರ್ಷದಿಂದ ಕದೀತಾನೆ ರೀ, ಅದು ನಮ್ಗೆ ಈಗ ಗೊತ್ತಾಗೈತೆ ರೀ. ಹ್ಞೂ, ನಾವು ಅದಾವ ಬಿಡ ಅಂತ ಹಿಂಗೆ ಸುಮ್ಮನೆ ಹಾಕಿದ್ದೀವಿ ರೀ, ಗಾಳಿಗೆ ಏನಾರ ಹಾರೋಗ್ಯಾವ ಅಂತ ಹೇಳಿ. ಈ ಕ್ಯಾಮ್ರಾದಾಗ ನೋಡೇ ಡೌಟ್ ಬಂತು ರೀ. ಮುಂದೆ ಹಾಕಿದ್ದು ಅರ್ಬಿ ಒಂದೇ ದಿನಕ್ಕೆ ಅಷ್ಟು ಅರ್ಬಿ ಹೋಗ್ಯಾವ ಅಂತೇಳಿ ಹೋಗಿ ಅವ್ರಿಗೆ ಚೆಕ್ ಮಾಡಿಸಿದ್ದು ಹಿಂಗೆ ಗೊತ್ತಾಗೈತೆ ರೀ. ಒಂದು 7-8 ಅರ್ಬಿ ಹೋಗ್ಯಾವ ರೀ. ಹ್ಞೂ ರೀ, ಎಲ್ಲ ಹೆಣ್ಣು ಹುಡುಗಿಯರವ್ರಿ. ಹ್ಞೂ, ಬೇರೆ ಏನಿಲ್ಲ ರೀ, ಎಲ್ಲ ಬಟ್ಟೆ ಅಲ್ಲೇ ಇರ್ತಿದ್ವು ರೀ. ಏನು ಸೈಕೋ ಅನ್ಬೇಕು, ಏನು ಅನ್ಬೇಕು ನೋಡ್ರಿ ಅವ್ನು. ಒಂದು ರೀತಿಯಲ್ಲಿ ಏನು ಇವನು ಪದೇ ಆ ರೀತಿಯ ಒಂದು ಕೃತ್ಯಗಳು ಎಸಗ್ತಾ ಇದ್ದ. ಎಲ್ಲೋ ಒಂದು ಕಡೆ ಸಾಕಷ್ಟು ಭೀತಿ ವಾತಾವರಣ ಸೃಷ್ಟಿ ಮಾಡಿತ್ತು. ಕೊನೆಗೂ ಸಹ ಅವನು ಅರೆಸ್ಟ್ ಆಗಿದ್ದಾನಂತೇಳಿ ಒಂದಷ್ಟು ನೆಮ್ಮದಿ ನಿಟ್ಟುಸಿರು ಬಿಡುವಂತಾಗಿದೆ. ಒಟ್ಟಾರೆ ಈ ಕುರಿತು ಏನು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.